ನಮಸ್ಕಾರ. ಇದು ನಮ್ಮಮ್ಮ. ಹಲೋ ನಮ್ಮ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ದಿಸ್ ಇಸ್ ಚಿತ್ರಾ ಶೈವ. ಈ ಲಾಗಲ್ಲಿ ಏನು ಅಂತ ಅಂದರೆ ನಾವು ಮುರುಡೇಶ್ವರಕ್ಕೆ ಹೋಗ್ತಾ ಇದ್ದೀವಿ. ಅದಕ್ಕಿಂತ ಮುಂಚೆ ಫಸ್ಟು ಕೊಲ್ಲೂರು ಮೂಕಾಂಬಿಕಕ್ಕೆ ಹೋಗಿ ಆಮೇಲಿಂದ ಮುರುಡೇಶ್ವರಕ್ಕೆ ಹೋಗ್ತೀವಿ. 2 days ಟ್ರಿಪ್ ವಿತ್ ಫ್ಯಾಮಿಲಿ. ಬನ್ನಿ ಹೇಗಿರುತ್ತೆ ನೋಡೋಣ. ಮಿಡ್ನೈಟ್ 12 ಗಂಟೆಗೆ ಹೊರಟ್ವಿ ಮಾತ್ರ ನಾವು. 12 ಗಂಟೆಗೆ ಹೊರಟು 1 hour. ನನಗಂತೂ ಕಾರಲ್ಲಿ ಹೋಗೋದಂತಲೇ ಆಗೋಲ್ಲ. ಅದು ಬೇರೆ ಮಡಿಕೇರಿ ಹಿಂಗೆ ಬಂದು ಹಿಂಗೆ ಒಂಥರ ಹಿಂಗೆ ತಿರುಗಿಸ್ತಾರಲ್ಲ, ಹಿಂಗೆ ಹೋಗುತ್ತೆ ಅಂದರೆ ಹಂಗಾಗುತ್ತೆ. ಸೊ ಕೂರ್ಗು ಅಂದರೆ ಮಡಿಕೇರಿಲಿ ಸ್ವಲ್ಪ ಟೀ ಬ್ರೇಕ್ ಮಾಡೋಣ ಅಂತ, ಟೀ ಬ್ರೇಕ್ಗೆ ಅಂತ ನಾನು ಯಾವತ್ತೂ ಟೀ ಕುಡಿದೇ ಇದ್ದವಳು. ಇವತ್ತು ಆ ಚಳಿಗೆ ಫುಲ್ ಟೀ ಕುಡಿಬೇಕು ಅಂತ ಅನ್ನಿಸ್ತು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದ್ದೀನಿ ಅಲ್ವಾ. ಬನ್ನಿ ಟೀ ಕುಡಿಯೋಣ. ಟೀ ಚೆನ್ನಾಗಿತ್ತು, ಆದರೆ ಇವರೆಲ್ಲ ಶುಗರ್ ಕಡಿಮೆ ಹಾಕ್ತಾರೆ. ಎಲ್ಲೇ ಹೋದರೂ ಶುಗರ್ ಕಡಿಮೆ ಹಾಕ್ತಾರೆ. ಸೊ ಈ ಶುಗರ್ನ ಆ್ಯಡ್ ಮಾಡಿಕೊಂಡು ಕುಡ್ದು ಹೊರಟ್ವಿ ಮುಂದಕ್ಕೆ. ರಾತ್ರಿ ಎಲ್ಲ ನನ್ನ ತಂಗಿ ಬರೀ ಸಾಂಗ್ ಹಾಕ್ಕೊಂಡು ಯಪ್ಪ ಸಾಂಗ್ ಕೇಳ್ಕೊಂಡು ಎಂಜಾಯ್ ಮಾಡೋಕ್ಕಾಗ್ತಾಯಿಲ್ಲ, ನಿದ್ದೆ ಬರ್ತಾಯಿದೆ. ಸೊ ನಿದ್ದೆ ಮಾಡಿ ಬೆಳಗ್ಗೆ 7:40ಕ್ಕೆ ಉಡುಪಿ ರೀಚ್ ಆದ್ವಿ. ಉಡುಪಿಲಿ ಏನು ಅಂತ ಅಂದರೆ ನಾನೊಂದು ಅಬ್ಸರ್ವ್ ಮಾಡಿರೋ ಥರ ಏನು ಅಂತ ಅಂದರೆ, ಮನೆ ಯಾವಾಗಲೂ ಅಂಚಿನ ಥರ ಮಾಮೂಲಿ ಹೀಗೆ ಮಾಮೂಲಿ ಗೋಪುರ ಒಂಥರ ವಿ ಶೇಪೇ ಬರ್ತಾಯಿದೆ. ಎಲ್ಲೂ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಮನೆಗಳು ಕಟ್ಟಿಲ್ಲ. ಬಟ್ ಜಸ್ಟ್ ಅಂಗಡಿಗಳು ಮಾತ್ರ ಈ ಥರ ಮಾತ್ರ ಅಂಗಡಿಗಳು ಮಾತ್ರ ಬಿಲ್ಡಿಂಗ್ ಮೇಲೆ ಬಿಲ್ಡಿಂಗ್ ಕಟ್ಟಿರೋದು. ಅದು ಬಿಟ್ಟರೆ ಮನೇಲಿ ಎಲ್ಲೂ ನಮ್ಮ ಮನೆ ಮಾಮೂಲಿ ಮೈಸೂರಲ್ಲಿರೋ ಮನೆಗಳ ಥರ ಉಡುಪಿಲಿ ಇಲ್ಲಕ್ಕೂ ಇಲ್ಲ. ಏನಕ್ಕೆ ಅಂತ ಗೊತ್ತಿಲ್ಲ. ಬಟ್ ಚೆನ್ನಾಗಿದೆ, ಚೆನ್ನಾಗಿ ಮನೆ. ಅಲ್ಲೂ ಸ್ಟೈಲ್ಸ್ ಅಂತೂ ಸಖತ್ತಾಗಿದೆ ಮಾತ್ರ. ನನಗಂತೂ ಸಖತ್ ಇಷ್ಟ ಆಯಿತು. ದೆನ್ ಇವಾಗ ನಾವು ಉಡುಪಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇವಾಗ ಬಂದಿರೋದು ಶ್ರೀಕೃಷ್ಣ ದೇವಸ್ಥಾನ. ಅತ್ಯಂತ ಪ್ರಾಚೀನವಾದ ದೇವಾಲಯ. ದಕ್ಷಿಣ ಭಾರತದ ಮಥುರೆ ಎಂದು ಕರೆಯುತ್ತಾರೆ. ಮಧ್ವಾಚಾರ್ಯರು 13ನೇ ಶತಮಾನದಲ್ಲಿ ಇದನ್ನು ಸ್ಥಾಪಿಸಿದರು ಅಂತ ವಾಡಿಕೆ. ಮತ್ತು ಇದು 3 ಕಿಲೋಮೀಟರ್ಸ್ ರೈಲ್ವೆ ಸ್ಟೇಷನಿಂದ ಬರೀ 3 ಕಿಲೋಮೀಟರು. ಇದು ಬೆಳಗ್ಗೆ 4:30ರಿಂದ 9 ಗಂಟೆ ತನಕ ತೆಗೆದಿರುತ್ತೆ. ಸೊ ಅಲ್ಲೇ ನೀರು ಮಾಮೂಲಿ ಸ್ನಾನ ಮಾಡೋದಕ್ಕೆಲ್ಲ ಇತ್ತು. ಅಲ್ಲೇ ಸ್ನಾನ ಮಾಡಿಕೊಂಡು ಬೆಳಗ್ಗೆ ದೇವಸ್ಥಾನಕ್ಕೆ ಬಂದ್ವಿ. ಇಲ್ಲಿ ಏನು ಅಂತ ಅಂದರೆ ಗಂಡಸರು ಬರೀ ಪಂಚೆಯಲ್ಲಿರಬೇಕು, ಮೇಲ್ಗಡೆ ಶರ್ಟ್ ಹಾಕೋಗಿಲ್ಲ. ಶರ್ಟು ಬನಿಯನು ಧರಿಸದೆ ಕೃಷ್ಣನಿಗೆ ದರ್ಶನ ಕೊಡಬೇಕು ಅನ್ನೋದು ಏನಕ್ಕೆ ಅಂತ ನನಗೂ ಗೊತ್ತಿಲ್ಲ. ಏನಕ್ಕೆ ಅಂತ ನಿಮಗೆ ಗೊತ್ತಿದ್ದರೆ ಕಮೆಂಟ್ ಮಾಡಿ. ಮತ್ತು ಇನ್ನೊಂದೇನು ವಿಷಯ ಅಂತ ಅಂದರೆ ನಮ್ಮಮ್ಮ ಜಗಳ ಮಾಡ್ಕೊಂಡು ಹೊರಟೋಗಿದ್ರು, ಎಲ್ಲೋದ್ರು ಅಂತ ಗೊತ್ತಿರಲಿಲ್ಲ. ಆಮೇಲೆ ದೇವಸ್ಥಾನ ದರ್ಶನ ಮಾಡಿಕೊಂಡು ಲಾಸ್ಟಲ್ಲಿ ಹೋಗಿ ಕಾರ್ ಹತ್ರನೇ ಹೋಗಿ ಕೂರವ್ರೆ. ನಾವು ಹುಡುಕಿ ಸಾಕಾಯ್ತು. ಆಮೇಲೆ ನಾನು ದರ್ಶನ ಮಾಡ್ಕೊಂಡು ಪಕ್ಕ ಹೋಗಿರ್ತಾರೆ ಅಂತ ಗೊತ್ತಿತ್ತು. ದರ್ಶನ ಮಾಡದೆ ಹೋಗಲ್ಲ, ಸೊ ಹೋಗಿರ್ಬೋದು ಅಂತ ಆಮೇಲಿಂದ ಹುಡ್ಕೋಣ ಅಂತ ಅಂದ್ಬಿಟ್ಟು ಹುಡುಕಿದ್ವಿ. ಲಾಸ್ಟಲ್ಲಿ ನಂಗೆ ಏನೋ ಒಂಥರ ಕಾರ್ ಹತ್ರ ಹೋಗಿರ್ಬೋದು. ಆಮೇಲೆ ಲಾಸ್ಟಲ್ಲಿ ಕಾರ್ ಹತ್ರನೇ ಹೋಗಿದ್ರು. ಯಾಕಂದರೆ ಅವ್ರ ಹತ್ರ ಫೋನ್ ಇರಲಿಲ್ಲ. ಫೋನ್ ಇದ್ದರೆ ಫೋನ್ ಮಾಡ್ಬೋದಿತ್ತು. ಸದ್ಯ ಸಿಕ್ಕಿದ್ರಲ್ಲ ಅಂತ ಒಂದು ಸಮಾಧಾನ. ನೋಡಿ, ಇದು ಕಲ್ಯಾಣಿ. ದೇವಸ್ಥಾನದ ಪೂರ್ವಕ್ಕೆ ಇದೆ ಈ ಕಲ್ಯಾಣಿ. ತುಂಬ ಚೆನ್ನಾಗಿದೆ ನೋಡೋಕ್ಕೆ ಮಾತ್ರ ಕಲ್ಯಾಣಿ. ಕೃಷ್ಣ ಅಂದರೆ ಯಾರ್ಯಾರಿಗಿಷ್ಟ ಇಲ್ಲ, ನನಗಂತೂ ತುಂಬ ಇಷ್ಟ. ಕ್ಲಾಂಬರಧರಂ ವಿಷ್ಣುಂ ಶಶಿವರ್ಣಂ ಚತುರ್ಭುಜಂ ಪ್ರಸನ್ನವದನಂ ಧ್ಯಾಯೇತ್ ಸರ್ವವಿಘ್ನೋಪಶಾಂತಯೇ. ದೇವ್ರ ಹಾಡು ಚೆನ್ನಾಗಿಲ್ಲ ಅಂತ ಬೈಕೋಬೇಡಿ. ಸೊ ದರ್ಶನ ಮುಗೀತು, ನಮ್ಮಮ್ಮನೂ ಸಿಕ್ಕಿದ್ರು. ಸೊ ಇವಾಗ ಕೊಲ್ಲೂರು ಮೂಕಾಂಬಿಕಾ ಟೆಂಪಲ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗೋಣ. ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು ಉಡುಪಿ ಜಿಲ್ಲೆಯಲ್ಲಿರೋದು. ಆ ದೇವಸ್ಥಾನದ ವಿಗ್ರಹವು ಪಂಚಲೋಹದಿಂದ ಮಾಡಲಾಗಿದೆ ಅಂತ ಹೇಳ್ಬೋದು. ಯಾವ್ದ್ಯಾವುದು ಅಂತ ಅಂದರೆ ಚಿನ್ನ, ಬೆಳ್ಳಿ, ತಾಮ್ರ, ಸೀಸ ಮತ್ತು ಕಬ್ಬಿಣ. ಕೊಲ್ಲೂರು ಮೂಕಾಂಬಿಕಾ ದೇವಸ್ಥಾನವು 1200 ವರ್ಷಗಳಷ್ಟು ಹಳೆಯದಿದ್ದು ಆದಿಶಂಕರಾಚಾರ್ಯರ ಪರಿಕಲ್ಪನೆ ಅಂತ ಹೇಳ್ತಾರೆ. ಆದಿಶಂಕರಾಚಾರ್ಯರು ಸರಸ್ವತಿ ದೇವಿಯ ಮಹಾಭಕ್ತರು ಅಂತ ಹೇಳ್ತಾರೆ. ಕೊಲ್ಲೂರು ಮೂಕಾಂಬಿಕಾ ದೇವಿಯು ದರ್ಶನ ಕೊಟ್ಟು ಆದಿಶಂಕರಾಚಾರ್ಯರು ಭೂಮಿಯಲ್ಲಿ ನೆಲೆಸಬೇಕು ಎಂದ ಕಾರಣಕ್ಕೆ, ನೀನು ಹೋಗು ಮುಂದ್ಗಡೆ ನಡಿ, ನೀನು ಹಿಂದ್ಗಡೆ ಬರ್ತೀನಿ, ಆದರೆ ಒಂದು ಷರತ್ತು, ನೀನು ಯಾವಾಗ ನನ್ನನ್ನು ಹಿಂದೆ ನೋಡ್ತೀಯ ಅದೇ ಜಾಗದಲ್ಲಿ ನಾನು ನೆಲೆಸ್ತೀನಿ ಅಂತ ಹೇಳ್ತಾರೆ. ಆಗ
ಆ ಷರತ್ತಿಗೆ ಒಪ್ಕೊಂಡು ಆದಿಶಂಕರಾಚಾರ್ಯರು ಹೋಗ್ತಾ ಇರ್ತಾರೆ. ಹಿಂದ್ಗಡೆ ಅವರ ಗೆಜ್ಜೆಯ ಶಬ್ದ ಬರ್ತಾ ಇರುತ್ತೆ, ಜಲ್ ಜಲ್ ಅಂತ. ಆಮೇಲೆ ಸ್ವಲ್ಪ ಹೊತ್ತಾದಮೇಲೆ ನಿಂತೋಗುತ್ತೆ. ಏನಕ್ಕೆ ಅಂತ ನಿಂತೋಗುತ್ತೆ ಅಂತ ತಿರುಗಿ ನೋಡ್ತಾರೆ. ಆಗ ದೇವಿಯು, ನೀನು ತಿರುಗಿ ನೋಡೋದಿರೋದ್ರಿಂದ ನಾನು ಇಲ್ಲೇ ನೆಲೆಸ್ತೀನಿ ಅಂತ ಹೇಳ್ತಾರೆ. ಬಟ್ ಆದಿಶಂಕರಾಚಾರ್ಯರಿಗೆ ಕೇರಳದಲ್ಲಿ ನೆಲೆಸಬೇಕು ಎಂಬ ಆಶೆಯದು. ತುಂಬ ರಿಕ್ವೆಸ್ಟ್ ಮಾಡಿಕೊಂಡು ದೇವಿ ಒಪ್ಪಿ ಏನು ಹೇಳ್ತಾರೆ ಅಂತಂದರೆ, ಬೆಳಿಗ್ಗೆ ಕಾಲ ಕೇರಳ ಜುಟ್ಟಿನಿಕಾರ ಅಂತ ಅಲ್ಲಿ ನೆಲೆಸ್ತೀನಿ, ಬಟ್ ಆಫ್ಟರ್ನ್ ಅಂದರೆ ಮಧ್ಯಾಹ್ನದ ವೇಳೆ ಕೊಲ್ಲೂರಿನಲ್ಲಿ ನೆಲೆಸ್ತೀನಿ ಅಂತ ಹೇಳ್ತಾರೆ. ಇಲ್ಲೂ ಒಂದು ವಿಗ್ರಹನ ಪ್ರತಿಷ್ಠಾಪನೆ ಮಾಡು ಅಂತ ಕೇಳ್ತಾರೆ. ಯಾರಿಗೆ? ಸರಸ್ವತಿ ದೇವಿಯು ಅಂದರೆ ಮೂಕಾಂಬಿಕಾ ದೇವಿಯು ಆದಿಶಂಕರಾಚಾರ್ಯರಿಗೆ ಹೇಳ್ತಾರೆ ಈ ಥರ ಮಾಡಿ ಅಂತ. ಸೊ ಆದ ಕಾರಣ ಕೊಲ್ಲೂರು ಮೂಕಾಂಬಿಕಾ ದೇವಿಯು ಕೊಲ್ಲೂರಿನಲ್ಲಿ ಅಂದರೆ ನಮ್ಮ ಕರ್ನಾಟಕದಲ್ಲೂ ನೆಲೆಸಲು ಒಂದು ಕಾರಣವಾಗಿದೆ. ಇಲ್ಲಿ ಮಧ್ಯಾಹ್ನ ತುಂಬ ರಶ್ ಇರ್ತಾರೆ, ಬೆಳಗ್ಗೆ ಅಷ್ಟು ರಶ್ ಇರಲ್ಲ. ಯಾಕಂತ ನೀವು ಕತೆ ಕೇಳಿರೋ ಹಾಗೆ ಮಧ್ಯಾಹ್ನದ ಮೇಲೆ ದೇವಿ ನೆಲೆಸ್ತಾರೆ ಅನ್ನೋ ಒಂದು ವಾಡಿಕೆ. ಸೊ ಈಗ ನಾನು ದರ್ಶನ ಮಾಡಿ ಪ್ರಸಾದ ಇತ್ತು, ಸೊ ಪ್ರಸಾದಕ್ಕೆ ಹೊರಟ ನಂತರ ಮುರುಡೇಶ್ವರ ದೇವಸ್ಥಾನ ತಲುಪಿದ್ವಿ. ಮುರುಡೇಶ್ವರ ದೇವಸ್ಥಾನ ಬಗ್ಗೆ ಏನು ಹೇಳಬೇಕು ಅಂತ ಅಂದರೆ, ಒನ್ ಆಫ್ ದಿ ಫೇವ್ರೆಟ್ ದೇವಸ್ಥಾನ, ನನಗೆ ತುಂಬ ಇಷ್ಟ. ಯಾಕಂತ ಅಂದರೆ ಯಾವ ದೇವರಿಗೂ ಅಡ್ಬಿದ್ದು ನಮಸ್ಕಾರ ಮಾಡದೇ ಇದ್ದವಳು. ಶಿವ ಅಂತ ಅಂದರೆ ಒಂಥರ ನನಗೆ ಎನರ್ಜಿ, ಸ್ಟ್ರೆಂತ್, ಏನು ಬೇಕಾದ್ರೂ ಹೇಳ್ಬೋದು. ಅವಾಗ ಮಾತ್ರ ಫುಲ್ಲು ತುಂಬ ಭಕ್ತಿಯಿಂದ ನಾನು ನಮಸ್ಕಾರ ಮಾಡ್ತೀನಿ ಶಿವನಿಗೆ. ಶಿವನ ಭಕ್ತೆ ಕೂಡ. ಭೂ ಶಂಭು ಶಿವ ಶಂಭು ಸ್ವಯಂಭೂ, ಭೂ ಶಂಭು ಶಿವ ಶಂಭು ಸ್ವಯಂಭೂ, ಓಂ ನಮಃ ಶಿವಾಯ. ಸೊ ಬಂದ್ವಿ ಶಿವನ ದೇವಸ್ಥಾನಕ್ಕೆ. ಮೊದಲು ದರ್ಶನ ಮಾಡೋಣ, ಅದಾದಮೇಲೆ ಒಂದು ಭೂ ಕೈಲಾಸ ಅಂತ ಇದೆ. ಮತ್ತು ಮುರುಡೇಶ್ವರ ದೇವಸ್ಥಾನ ಏನಕ್ಕಾಯಿತು, ಅದರ ಏನು ಹಿಸ್ಟ್ರಿ ಇದೆ ಅಂತ ಹೇಳ್ತೀನಿ ನೋಡಿ. ನಮ್ಮ ಶಿವ, ಐ ಲವ್ ಯು ಶಿವ. ವಿಗ್ರಹ ಅಂತೂ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಸಖತ್ತಾಗಿದೆ ಅಂತ ಅಂದರೆ ನೋಡ್ತಿದ್ರೆ ನೋಡ್ತಾನೆ ಇರಬೇಕು ಅಂತ ಅನಿಸಿದೆ. ಸಖತ್ತಾಗಿ ಮಾಡಿದ್ದಾರೆ. ಆ ವಿಗ್ರಹನ ಮಾಡಿದವ್ರಿಗೆ ಹ್ಯಾಟ್ಸ್ ಆಫ್. ಈ ದೇವಸ್ಥಾನದ ವಿಶೇಷತೆ ಏನು ಅಂದರೆ, ಈ ದೇವಸ್ಥಾನ ಹೇಗೆ ಉದ್ಭವವಾಯಿತು ಅಂತ ಏನು ಅಂತಂದರೆ, ಭೂ ಕೈಲಾಸ ಅಂತ ಅಲ್ಲೇ ಇದೆ. ಅಲ್ಲಿಗೆ 20 ರೂಪಾಯಿ ಟಿಕೆಟು ತಗೊಂಡು ಹೋದರೆ ದೇವಸ್ಥಾನ ಹೇಗೆ ಬೂಡಿ ಬಂತು ಅನ್ನೋ ಒಂದು ಕತೆ ತೋರಿಸಿದ್ದಾರೆ. ಅದನ್ನು ಹಿಂದಿಲಿ ಹೇಳಿದ್ದಾರೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಅಂದರೆ ದಶಕಂಠ ರಾವಣ ಅವರ ತಾಯಿ ಆತ್ಮಲಿಂಗವನ್ನು ಪಡೆಯಬೇಕು, ಹೋಗಿ ಶಿವನಲ್ಲಿ ತೆಗೆದುಕೊಂಡು ಬಾ ಅಂತ ಕಳಿಸಿರ್ತಾರೆ. ಅವರು ತಪಸ್ಸು ಮಾಡ್ತಾರೆ. ಆಗ ಈ ಥರ ಆತ್ಮಲಿಂಗ ತಗೊಬಿಟ್ರೆ ಮನುಕುಲ ಆಗಲ್ಲ ಅಂತ ನಾರಾಯಣ ಮತ್ತು ಲಕ್ಷ್ಮಿ ಮತ್ತು ನಾರದ ಅವರು ಡಿಸ್ಕಸ್ ಮಾಡ್ತಾ ಇರ್ತಾರೆ. ಆಗ ಅವರು ಒಲಿಲಿಲ್ಲ ಅನ್ನೋಕ್ಕೆ ಒಂದು ಕೈಲಾಸನೇ ಎತ್ತಿಬಿಟ್ಟಿರ್ತಾರೆ. ಇನ್ನೂ ಬಂದಿಲ್ಲ ಅಂತ ಅವರ ಕೋಪ, ದಶಕಂಠ ರಾವಣರ ಕೋಪದಿಂದ ಕೈಲಾಸನೇ ಎತ್ತಿಬಿಟ್ಟು ಫಸ್ಟು ದರ್ಶನ ಕೊಡಿ ಅಂತ. ಆವಾಗ ಶಿವ ಮತ್ತು ಪಾರ್ವತಿಯವರು ರಾವಣರಿಗೆ ದರ್ಶನ ಕೊಡ್ತಾರೆ. ಕೊಟ್ಟಾದಮೇಲೆ ಪಾರ್ವತಿ ನನಗೆ ಬೇಕು ಅಂತ ಕೇಳ್ತಾನೆ. ಶಿವ ತುಂಬ ಯೋಚನೆ ಮಾಡಿ ಸರಿ ಅಂದ್ಬಿಟ್ಟು ಕೊಡ್ತಾರೆ. ಆಗ ನಾರದ ಬಂದು ಹೇಳ್ತಾನೆ, ಇವಳು ಪಾರ್ವತಿ ಅಲ್ಲ, ಪಾತಾಳ ಲೋಕದಲ್ಲಿ ಪಾರ್ವತಿ ಇರುವಳು ಅಂತ ಹೇಳ್ತಾರೆ. ಅದು ಒಂದು ಉಪಾಯ ಆಗಿದೆ. ಸೊ ಮಂಡೋದರಿಯನ್ನು ರಾವಣವರು ಮದುವೆ ಆಗಿ ಕರ್ಕೊಂಡು ಬರ್ತಾರೆ. ಆಗ ಅವರಮ್ಮ, ನಾನು ಆತ್ಮಲಿಂಗವನ್ನು ಪಡೆಯೋಕ್ಕೆ ಹೇಳಿದ್ದು ನಿನಗೆ, ಮದುವೆ ಮಾಡ್ಕೊಬರೋಕ್ಕಲ್ಲ ಅಂತ ಹೇಳ್ತಾರೆ. ಅವರು ಪುನಃ ಆಗ್ನೆಯಂತೆ ಆತ್ಮಲಿಂಗ ಪಡೆಯೋಕ್ಕೆ ಅಂತ ಕಠಿಣ ತಪಸ್ಸು ಮಾಡ್ತಾರೆ. ಆಗ ಶಿವ ಪ್ರತ್ಯಕ್ಷರಾಗಿ, ನಿನಗೆ ಆತ್ಮಲಿಂಗ ತಾನೇ ಬೇಕು, ತೆಗೆದುಕೋ ಆತ್ಮಲಿಂಗ, ಆದರೆ ಒಂದು ಷರತ್ತಿದೆ. ಅದು ಏನೆಂದರೆ, ಆತ್ಮಲಿಂಗನ ನೀನು ಯಾವಾಗ ಹೋಗೋ ಜಾಗದಲ್ಲಿ ಯಾವಾಗಲಾದರೂ ಕೆಳಗಡೆ ಇಟ್ಬಿಟ್ರೆ ಆಗ ನಾನು ಅಲ್ಲೇ ಮಾಡಿಬಿಡ್ತೀನಿ, ಅಲ್ಲೇ ನೆಲೆಸ್ತೀನಿ ಅಂತ ಹೇಳ್ತಾರೆ. ಆಗ ನಾರಾಯಣ ಗಣಪತಿ ಹತ್ರ ಬಂದು ಇದು ಏದಾದ್ರು ತಡೀರಿ ಅಂತ ಕೇಳ್ಕೊಂಡಾಗ
ಗಣಪತಿಯು ಬಾಲಕನ ವೇಷದಲ್ಲಿ ಇರ್ತಾರೆ. ಅಲ್ಲಿಗೆ ಹೋಗಿ ರಾವಣ ಸಂಜೆ ಹೊತ್ತು ಸಂಧ್ಯಾರಾಧನೆ ಇರೋದ್ರಿಂದ ಆತ್ಮಲಿಂಗವನ್ನು ಗಣಪತಿಗೆ ಕೊಟ್ಟು, ಅಲ್ಲಿರೋ ಗಣಪತಿ ಅಂತ ಅಂದರೆ ಆ ಹುಡುಗನಿಗೆ ಕೊಟ್ಟು ನಾನು ಸಂಧ್ಯಾರಾಧನೆ ಮುಗಿಸೋವರ ತನಕ ಇಟ್ಕೊಂಡಿರು ಅಂತ ಹೇಳ್ತಾನೆ. ಅಂದರೆ ಗಣಪತಿ ಒಂದು ಷರತ್ತು ಹೇಳ್ತಾನೆ. ಅದೇನೆಂದರೆ, ನೀನು ನಾನು 3 ಸಲ ನನಗೆ ತೂಕ ಆದರೆ 3 ಸಲ ಕರಿತೀನಿ, 3 ಸಲ ನೀನು ಬರಲಿಲ್ಲ ಅಂತಂದರೆ ಅವಾಗ ನಾನು ಕೆಳಗಡೆ ಇಡ್ತೀನಿ ಅಂತ ಹೇಳ್ತಾನೆ. ಅವನು 3 ಸಲ ಕರೆಸ್ತಾನೆ, ಆದರೆ 3ನೇ ಸಲಕ್ಕೆ ಇಟ್ಬಿಡ್ತಾನೆ. ಅವನಿಗೆ ತುಂಬ ಕೋಪದಿಂದ ಬಾಲಕನನ್ನು ಅಂದರೆ ಗಣಪತಿಗೆ ತುಂಬ ಬೈತು, ತುಂಬ ಹೊಡೆಯೋಕ್ಕೆ ಬರ್ತಾನೆ. ಅದಾದಮೇಲೆ ಆ ಲಿಂಗನ ತೆಗಿತಾನೆ. ತುಂಬ ಅವನ ಶಕ್ತಿ ಮೀರಿ ಪ್ರಯತ್ನ ಮಾಡ್ತಾನೆ. ಪ್ರಯತ್ನ ಮಾಡಿದಾಗ ಅದು ಲಿಂಗ ತುಂಬ ಪುಡಿಯಾಗಿ 5 ಪುಡಿ ಆಗುತ್ತೆ. 5 ಕಲ್ಲುಗಳ ಥರ. ಒಂದು ಕಲ್ಲು ಮುರುಡೇಶ್ವರ, ಇನ್ನೊಂದು ಗೋಕರ್ಣದಲ್ಲಿ, ಮತ್ತು ಇನ್ನೊಂದು ಧಾರೇಶ್ವರ, ನೆಕ್ಸ್ಟು ಸಾಜೇಶ್ವರ, ಗುಣವಂತೇಶ್ವರ 5 ಕಡೆ ಪ್ರತಿಷ್ಠಾಪನೆ ಆಗ್ತಾರೆ ಶಿವಲಿಂಗ. ಅದರಲ್ಲಿ ಮುರುಡೇಶ್ವರದು ಒಂದು ಅಂತ ಹೇಳ್ಬೋದು. ಮುರುಡೇಶ್ವರ ದೇವಸ್ಥಾನ ತುಂಬ ಅದ್ಭುತವಾಗಿದೆ. ಅಲ್ಲಿಂದ ಹೊರಟು ಬೆಳಗ್ಗೆ 7 ಗಂಟೆಗೆ ಇಲ್ಲಿ ತಲುಪಿದ್ವಿ. ನನಗಂತೂ ಫುಲ್ ನಿದ್ದೆಗಣ್ಣು. ಲಾಗಲ್ಲಿ ಲಾಸ್ಟ್ ವೀಡಿಯೋ ಮಾಡಿಬಿಟ್ಟು ನೋಡಿ ಹೆಂಗಾಗಿದ್ದೀನಿ ಅಂದರೆ ನಿದ್ದೆ ಮಾಡಿ ಹಂಗಾಗಿದ್ದೀನಿ. ಬಟ್ ಥ್ಯಾಂಕ್ ಯು ಫಾರ್ ವಾಚಿಂಗ್.